ವಿಶ್ವಾಸಮತ ಸಾಬೀತುಪಡಿಸಿದ ಸಿಎಂ ಸೊರೇನ್. ಈ ಬಾರಿ ರಣಬಿಸಿಲು ಜಾಸ್ತಿ, ಮಳೆ ಕಡಿಮೆ ಅಂತೆ. ಕೆಎಸ್ಆರ್ಟಿಸಿ ಕೆಂಪು ಬಸ್ಗಳಿಗೆ ಹೈಟೆಕ್ ಸ್ಪರ್ಶ ಕೊಟ್ಟ ಸರ್ಕಾರ. ಪತಿ ಜೊತೆ ಕಾಣಿಸಿಕೊಂಡವಳ ಮನೆಯ ಮೇಲೆ ಪತ್ನಿ ಕಡೆಯವರು ದಾಳಿ. ಎಲ್ಲವೂ ಪೀಸ್ ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20. ಜಾರ್ಖಂಡ್ ನೂತನ ಮುಖ್ಯಮಂತ್ರಿ ಚಂಪೈ ಸೊರೇನ್ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿಕೊಂಡಿದ್ದಾರೆ. ಈ ಮೂಲಕ ಜಾರ್ಖಂಡ್ನಲ್ಲಿ ಜೆಎಂಎಂ ನೇತೃತ್ವದ ಸಮ್ಮಿಶ್ರ ಸರ್ಕಾರ ವಿಶ್ವಾಸಮತ ಗೆದ್ದಿದೆ. ವಿಶೇಷ ಅಧಿವೇಶನದಲ್ಲಿ ಸಿಎಂ ಚಂಪೈ ಸೊರೇನ್ ವಿಶ್ವಾಸಮತ ಯಾಚಿಸಿದ್ರು. ಜೆಎಂಎಂ, ಕಾಂಗ್ರೆಸ್ ಮತ್ತು ಆರ್ಜೆಡಿ ಮೈತ್ರಿಕೂಟ 47 ಶಾಸಕರು ಕೈ ಎತ್ತುವ ಮೂಲಕ ಚಂಪೈ ಸರ್ಕಾರಕ್ಕೆ ಬೆಂಬಲ ನೀಡಿದ್ರು. 29 ಶಾಸಕರು ವಿಶ್ವಾಸಮತದ ವಿರುದ್ಧವಾಗಿ ಕೈ ಎತ್ತಿದ್ರು. ಭೂ ಹಗರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಎಂ ಆಗಿದ್ದ ಹೇಮಂತ್ ಸೊರೇನ್ ರನ್ನ ಜನವರಿ 31ರಂದು ಜಾರಿ ನಿರ್ದೇಶನಾಲಯ ಬಂಧಿಸಿದ್ದು, ಈಗ ಇಡಿ ಕಸ್ಟಡಿಯಲ್ಲಿದ್ದಾರೆ. ವಿಶ್ವಾಸಮತಕ್ಕಾಗಿ ವಿಧಾನಸಭೆಗೆ ಹಾಜರಾಗಲು ಇಡಿ ಮಾಜಿ ಸಿಎಂಗೆ ಅವಕಾಶ ನೀಡಿತ್ತು. ಈ ಹಿನ್ನೆಲೆ ವಿಧಾನಸಭೆಗೆ ಹಾಜರಾಗಿದ್ದ ಹೇಮಂತ್ ಸೊರೇನ್ ತಮ್ಮ ಬಂಧನಕ್ಕೆ ಬಿಜೆಪಿ ಕಾರಣ ಅಂತ ದೂಷಿಸಿದ್ರು. ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯದ ಹಲವು ಕಡೆ ಈ ಸಲ ರಣಬಿಸಿಲು ಅಬ್ಬರ ಇರುತ್ತೆ. ಹವಾಮಾನ ವೈಪರೀತ್ಯ ಹಿನ್ನೆಲೆ ಬೇಸಿಗೆ ಹೆಚ್ಚಾಗುವ ಸಾಧ್ಯತೆ ಇದ್ದು, ಅದರಿಂದ ಎಂದಿಗಿಂತ ಮುನ್ನವೇ ಈ ಸಲ ಬೇಸಿಗೆಯ ಬಿಸಿಲು ಆರಂಭ ಆಗುತ್ತೆ. ತೇವಾಂಶ ಭರಿತ ಮೋಡಗಳ ಸೆಳೆತ ಮತ್ತು ಗಾಳಿ ವೇಗ ಇಲ್ಲದೆ ಇರೋ ಪರಿಣಾಮ ವಾತಾವರಣದಲ್ಲಿ ತೀವ್ರ ತೇವಾಂಶ ಕೊರತೆಯಿಂದ ರಣಬಿಸಿಲು ಕಾಡುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 4 ತಿಂಗಳು ಈ ರಣಬಿಸಿಲು ರಾಜ್ಯದ ಜನರನ್ನ ಕಾಡಲಿದ್ದು, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಟುತ್ತೆ ಎಂದಿದ್ದಾರೆ. ಅಲ್ಲದೆ ಈ ವರ್ಷವೂ ವಾಡಿಕೆ ಮಳೆ ಕೊರತೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಅಂದಾಜಿಸಿದ್ದು, ಬರದ ಎಫೆಕ್ಟ್ ನಿಂದ ಈ ಸಲವೂ ಹಲವು ಕಡೆ ವಾಡಿಕೆ ಮಳೆ ಅನುಮಾನ ಅಂದಿದ್ದಾರೆ. ಸಾಮಾನ್ಯವಾಗಿ ಉಷ್ಣಾಂಶ ಏರಿಕೆ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಬೇಕು. ಸದ್ಯ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇದ್ದು, ಜೊತೆಗೆ ವಾತಾವರಣದ ಕೆಲ ವಿದ್ಯಮಾನಗಳ ಎಫೆಕ್ಟ್ ನಿಂದ ಮಳೆಯ ಕೊರತೆ ಸಾಧ್ಯತೆ ಇದೆ. ಏಪ್ರಿಲ್ ಮೇ ವೇಳೆಗೆ ಪೂರ್ವ ಮುಂಗಾರು ಕೈ ಹಿಡಿದರಷ್ಟೇ ಒಂದಷ್ಟು ಬದಲಾವಣೆ ಸಾಧ್ಯತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕೆಎಸ್ಆರ್ಟಿಸಿ ಕೆಂಪು ಬಸ್ಗಳಿಗೆ ಹೊಸ ರೂಪ ಕೊಡಲಾಗಿದ್ದು, ಅಶ್ವಮೇಧ ಕ್ಲಾಸಿಕ್ ಹೆಸರಲ್ಲಿ ರಸ್ತೆಗಿಳಿದಿವೆ. ಇವತ್ತು ವಿಧಾನಸೌಧದ ಪೂರ್ವ ದ್ವಾರದಲ್ಲಿ 100 ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಹೆಸರಿನ ಬಸ್ ಆಪರೇಟ್ ಆಗಲಿದ್ದು, ವಾಹನದ ಎತ್ತರ 3.4 ಮೀಟರ್ ಇದೆ. 50ಕ್ಕೂ ಹೆಚ್ಚು ಆಸನಗಳನ್ನು ಒಳಗೊಂಡಿರುತ್ತೆ. ಎತ್ತರದ ಉತ್ತಮ ಗುಣಮಟ್ಟದ ಕುಶನ್ ಮತ್ತು ರೆಕ್ಸಿನ್ ಒಳಗೊಂಡಂತಹ ಆಸನದ ಹಿಂಬದಿಯಲ್ಲಿ ಮ್ಯಾಗ್ಝಿನ್ ಹಾಗೂ ವಾಟರ್ ಪೌಚ್ ನ ಸೌಲಭ್ಯ ಕೂಡ ಇದೆ. ವಾಹನದ ಮುಂದಿನ ಹಾಗೂ ಹಿಂದಿನ ಗಾಜು ವಿಶಾಲವಾಗಿದ್ದು, ಬಸ್ಸಿನ ಹಿಂದೆ ಮತ್ತು ಮುಂದೆ ಎಲ್ಇಡಿ ಮಾರ್ಗ ಫಲಕ, ಮುಂಬದಿ ಮತ್ತು ಹಿಂಬದಿ ಒಂದು ಕ್ಯಾಮೆರಾ ಅಳವಡಿಸಲಾಗಿದೆ. ಟ್ರ್ಯಾಕಿಂಗ್ ಉಪಕರಣ ಹಾಗೆ ಪ್ಯಾನಿಕ್ ಬಟನ್ಗಳು ಮತ್ತು ಬಸ್ ನಿಲ್ದಾಣಗಳ ಮಾಹಿತಿ ಕೊಡುವ ಧ್ವನಿವರ್ಧಕ ಯಂತ್ರಗಳನ್ನ ಅಳವಡಿಸಲಾಗಿದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ರಸ್ತೆ ಸಾರಿಗೆ ಸಂಸ್ಥೆಗೆ 5800 ಬಸ್ಸುಗಳನ್ನ ಸೇರ್ಪಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಏನು ನಮ್ಮ ಮಂತ್ರಿಗಳು 2000 ಬಸ್ಸನ್ನ ನಾವು ಸೇರ್ಪಡೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆಜ್ಜೆಗೂ ಆಗ್ತಾ ಇದೆ. ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ, ಜನರ ಸೇವೆ, ಸಾಮಾನ್ಯ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತದೆ. ಶಾಲಾ ಸಮಯದಲ್ಲಿ ಮತ್ತೆ ಸಾಯಂಕಾಲ ಸ್ವಲ್ಪ ಒತ್ತಡ ಇತ್ತು. ಒತ್ತಡ ನಿವಾರಿಸೋದಕ್ಕಾಗಿ ನಾವು ಹೊಸ ಬಸ್ಸುಗಳನ್ನು ಇವತ್ತು ತಗೊಂಡಿದ್ದೀವಿ. ಶಾಲಾ ಮಕ್ಕಳಿಗೆ ಒಂಚೂರು ಸಮಸ್ಯೆ ಆಗ್ತಾ ಇದೆ. 100ಕ್ಕೆ 100 ಭಾಗ ಅದೆಲ್ಲ ಪರಿಹಾರ ಸಿಗುತ್ತೆ. ಗಂಡನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ಯಾ ಅಂತ ಯುವತಿ ಮನೆಗೆ ನುಗ್ಗಿ ಮಹಿಳೆ ದಾಂಧಲೆ ನಡೆಸಿರೋ ಘಟನೆ ಬೆಂಗಳೂರಿನಲ್ಲಾಗಿದೆ. ಶರಣ್ ಎಂಬಾತನ ಜೊತೆ ಅಕ್ರಮ ಸಂಬಂಧ ಆರೋಪ ಹಿನ್ನೆಲೆ ಶರಣ್ ಪತ್ನಿ ಅಂಡ್ ಗ್ಯಾಂಗ್ ಯುವತಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಮನೆಯ ಕಿಟಕಿ ಗಾಜು, ಡೋರ್ ಹಾಗೂ ಮನೆ ಮುಂದೆ ನಿಲ್ಲಿಸಿದ್ದ ಕಾರು, ಬೈಕ್ಗಳ ಗಾಜನ್ನ ಒಡೆದು ಗೂಂಡಾ ವರ್ತನೆ ತೋರಿಸಿದ್ದಾರೆ. ಮಾರುತಿ ಲೇಔಟ್ ಬಿಳೆ ಶಿವಾಲೆ ದೊಡ್ಡಗುಬ್ಬಿ ಮುಖ್ಯ ರಸ್ತೆಯಲ್ಲಿ ಯುವತಿ ಮನೆಗೆ ರಾತ್ರಿ 11:30 ಸುಮಾರಿಗೆ ಶರಣ್ ಪತ್ನಿ ಗ್ಯಾಂಗ್ ದಾಂಗುಡಿಟ್ಟಿದೆ. ಕೆಂಪರಾಜು, ಶರತ್, ಶ್ರೀಮತಿ ಸಮಾಂತ ಅವರು ತಮ್ಮ ಮನೆಗೆ ಅಕ್ರಮ ಪ್ರವೇಶ ಮಾಡಿ ದಾಂಧಲೆ ಮಾಡಿದ್ದಾರೆ. ಮನೆಗಾಜು ಪೀಠೋಪಕರಣಗಳನ್ನು ಹೊಡೆದಾಕಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಯುವತಿ ಕೊತ್ತನೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಕೊತ್ತನೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಶರಣ್ ಕುಮಾರ್ ಅನ್ನೋರು ಮನೆ ಕಟ್ಟಬೇಕಾದ್ರೆ ಪರಿಚಯ ಆಗಿದ್ರು. ಪರಿಚಯ ಆದ್ಮೇಲೆ ಮೆಟೀರಿಯಲ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದು. ಅವತ್ತಿಂದ ಅವಾಗ ನಾನು ಕ್ಯಾಶ್ ಮೂಲಕ ಕಾಸು ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರ ಮನೆಯವರು, ನೀವು ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಗೂ ನಮ್ಮ ಯಜಮಾನ್ರಿಗೂ ಏನೋ ಸಂಬಂಧ ಇದೆ, ಅರೆಸ್ಟ್ ಮಾಡಿ ನನ್ಗೆ ಇಲ್ಲಿ ಬಂದು ಗಲಾಟೆ ಎಲ್ಲ ಮಾಡಿ ನಮ್ಮ ಮನೆ ವಸ್ತುಗಳೆಲ್ಲ ಹೊಡೆದಾಕಿ. ಕುಡಿಯುವ ನೀರಿನ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಆಗ್ರೋ ನರ್ಸರಿಗೆ ನುಗ್ಗಿರುವ ಘಟನೆ ಗದಗ ತಾಲೂಕಿನ ಅಡವಿ ಸೋಮಾಪುರ ಬಳಿ ನಡೆದಿದೆ. ತುಂಗಭದ್ರಾ ನದಿಯ ಹಮ್ಮಗಿ ಡ್ಯಾಂನಿಂದ ಗದಗ, ಬೆಟಗೇರಿ, ಅವಳಿ ನಗರ ಸೇರಿದಂತೆ ಸುಮಾರು 17 ಹಳ್ಳಿಗಳಿಗೆ ಸಪ್ಲೈ ಆಗುವ ಕುಡಿಯುವ ನೀರಿನ ಪೈಪ್ ಒಡೆದಿದೆ. ಅಡವಿ ಸೋಮಾಪುರ ಬಳಿ ಗುರುದತ್ತ ಹಾಗೂ ವೆಂಕಟೇಶ್ ವೆಜಿಟೇಬಲ್ ಆಗ್ರೋ ನರ್ಸರಿಗೆ ನೀರು ನುಗ್ಗಿದೆ. ರಭಸವಾಗಿ ಹರಿಯುವ ನೀರಿಗೆ ಸುಮಾರು 3 ಲಕ್ಷ ಟೊಮ್ಯಾಟೊ, ಮೆಣಸಿನಕಾಯಿ ಸಸಿಗಳು ಹಾಳಾಗಿವೆ. ಜೊತೆಗೆ ಗೊಬ್ಬರ, ಟ್ರೇ, ಡ್ರಿಪ್ ಪೈಪ್, ಸೀಡ್ಸ್ ನೆಟ್, ಕಂಬಗಳು, ಪ್ಲಾಸ್ಟಿಕ್ ಹಾಳೆ, ಬೀಜಗಳು ಹಾಳಾಗಿವೆ. ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ನರ್ಸರಿ ಸಸಿಗಳು ಹಾಗೂ ಇತರೆ ವಸ್ತುಗಳು ಹಾನಿಯಾಗಿದ್ದು, ನರ್ಸರಿಯವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ ನೀರು ಇದೆ, ಸತತ ದೊಡ್ಡ ನೀರು ಬರತೈತೆ ರೀ. 3 ಗಂಟೆಯಿಂದ ಇದೇ ರೀತಿ ನೀರು ಬಂದು ಎಲ್ಲ ನರ್ಸರಿ ಸಸಿಗಳೆಲ್ಲ ರೈತರು ಕೊಟ್ಟಿದ್ದು ಬೀಜ ಅವು ಸಸಿಗಳೆಲ್ಲ ಹಾಳಾಗಿಬಿಟ್ಟಾವೆ ಸರ್.
ಏನಿಲ್ಲ ಅಂದರೂ 1.5 2 ಲಕ್ಷ ರೂಪಾಯಿ ಮಟ್ಟ ಲುಕ್ಷನ್ ಆಗೈತೆ ಸರ್. ಇಲ್ಲಿ ಒಂದು ಕಡೆ ಬೇಸಿಗೆ ಚಲವಾಗಿರೋದ್ರಿಂದ ಫುಲ್ ಬರಗಾಲ ಐತಿ. ದನಕರಕ್ಕೆ, ಕುರಿಮರಿಗೆ, ರೈತರಿಗೆ ಕುಡಿಯೋಕೆ ನೀರು ಇಲ್ಲದಂಗೆ ಆಗಿರೋ ಪರಿಸ್ಥಿತಿ ಒಳಗೆ ಹಮ್ಮಗಿ ಡ್ಯಾಮಿಂದ ಬರುವಂಥ 24/7 ನೀರು, 24 ತಾಸು ಹರಿಯುವ ನೀರು ಇದೀಗ ಇವತ್ತು ಬೆಳಗ್ಗೆ 3 ಗಂಟೆಯಿಂದ ವಾಲ್ ಆಗಿ ಸುಮಾರು ಲಕ್ಷಗಟ್ಟಲೆ ಅಗಿಗಳ ಲುಕ್ಷಣ ಆಗೋದ್ರ ಜೊತೆಗೆ ಸಾರ್ವಜನಿಕರಿಗೆ ಎಷ್ಟು ಅಡೆತಡೆ ಆಗುವಂಥ, ಎಷ್ಟು ತೊಂದರೆ ಆಗುವಂಥ ಅನ್ನೋದು ಈ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಆಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗ್ಬೋದು ಗಮನಕ್ಕೆ ಬರ್ತಾ ಇಲ್ಲ. ಶಿವಮೊಗ್ಗ ಜಿಲ್ಲೆಯ 11 ಮಂದಿಗೆ ಮಂಗನ ಕಾಯಿಲೆ ಅಂದ್ರೆ KFD ಪಾಸಿಟಿವ್ ದೃಢವಾಗಿದೆ. ಈ ಕುರಿತು ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದು, ತೀರ್ಥಹಳ್ಳಿ ತಾಲೂಕಿನಲ್ಲಿ 3 ಮತ್ತು ಹೊಸನಗರ ತಾಲೂಕಿನಲ್ಲಿ 8 ಮಂದಿಗೆ ಪಾಸಿಟಿವ್ ಬಂದಿದೆ. ಕಳೆದ 24 ಗಂಟೆಯ ಅವಧಿಯಲ್ಲಿ ಶಿವಮೊಗ್ಗ ಮತ್ತು ಶಿರಸಿ ಜಿಲ್ಲೆಯ 19 ಜನರ ರಕ್ತದ ಸ್ಯಾಂಪಲ್ ನ ಒಳಪಡಿಸಲಾಗಿತ್ತು ಪರೀಕ್ಷೆಗೆ. ಇದರಲ್ಲಿ 11 ಮಂದಿಗೆ ಪಾಸಿಟಿವ್ ಬಂದಿದೆ. ಶಿರಸಿ ಜಿಲ್ಲೆಯಲ್ಲಿ ಯಾರಿಗೂ ಪಾಸಿಟಿವ್ ಬಂದಿಲ್ಲ. ಸಾಮಾನ್ಯವಾಗಿ ಮಲೆನಾಡಿನ ಭಾಗದಲ್ಲಿ ಬೇಸಿಗೆಯಲ್ಲಿ ಅಂದ್ರೆ ಡಿಸೆಂಬರ್ ನಂತರ ಈ ಕಾಯಿಲೆ ತಾಂಡವವಾಡುತ್ತೆ. ಮಳೆ ಬಿದ್ರೆ ಕಾಯಿಲೆ ಕಡಿಮೆ ಆಗುತ್ತೆ, ಮಳೆ ಬೀಳಲಿಲ್ಲ ಅಂದ್ರೆ ಕಾಯಿಲೆ ಉಲ್ಬಣಗೊಳ್ಳುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಮಂಗನ ಕಾಯಿಲೆ ಉಲ್ಬಣವಾಗುತ್ತೆ. 2019ರಲ್ಲಿ ಶಿವಮೊಗ್ಗದ ಸಾಗರ ತಾಲೂಕಿನ ಅರಳಗೋಡ್ನಲ್ಲಿ ತಲ್ಲಣ ಮೂಡಿಸಿತ್ತು. ಇದೀಗ KFD ಪಾಸಿಟಿವ್ ಪತ್ತೆಯಾಗ್ತಾ ಇರೋದು ಮಲೆನಾಡಿಗರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು, ಬೇಲೂರಿನ ಮತ್ತಾವರದಲ್ಲಿ ವಸಂತ ಅನ್ನೋರ್ನ ಬಲಿ ಪಡೆದಿದ್ದ ಕರಡಿ ಎಂಬ ಹೆಸರಿನ ಒಂಟಿ ಸಲಗ ಸಕಲೇಶಪುರ ತಾಲೂಕಿನ ಎರುಕೂರುಹಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ. ವಾಸದ ಮನೆಯ ಮುಂದೆಯೇ ಕಾಡಾನೆ ಹಾದು ಹೋಗಿದ್ದು, ನರಹಂತಕ ಕಾಡಾನೆಯನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಗ್ರಾಮದ ಸಮೀಪದ ಕಾಫಿ ತೋಟದಲ್ಲಿ ಕಾಡಾನೆ ಬೀಡ್ಬಿಟ್ಟಿದ್ದು, ಕಾಫಿ, ತೆಂಗಿನ ಮರಗಳನ್ನ ನಾಶ ಮಾಡ್ತಿದೆ. ಸಕಲೇಶಪುರ ತಾಲೂಕಿನ ಕಿರುವಾಲೆ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ದಾಳಿ ಮಾಡಿದ್ದು, ಗ್ರಾಮದ ಅಭಿಲಾಷ್, ಶಶಿಕುಮಾರ್, ಜಗದೀಶ್ ಎನ್ನೋರ್ ತೋಟಕ್ಕೆ ದಾಂಗುಡಿ ಇಟ್ಟಿರುವ ಕಾಡಾನೆಗಳ ಹಿಂಡು ಅಡಿಕೆ, ಕಾಫಿ, ತೆಂಗಿನ ಮರಗಳನ್ನ ನಾಶ ಮಾಡಿವೆ. ಸೋಲಾರ್ ಬೇಲಿ ಮುರಿದು ಒಳನುಗ್ಗಿರೋ ಕಾಡಾನೆಗಳು ಫಸಲಿಗೆ ಬಂದಿದ್ದ ಅಡಿಕೆ, ಕಾಫಿ, ತೆಂಗಿನ ಮರವನ್ನ ಸಂಪೂರ್ಣ ನಾಶ ಮಾಡಿವೆ. ನೀರ್ ಹಾಯಿಸೋ ಪೈಪ್ಗಳನ್ನ ತುಳಿದು ಮುರಿದು ಹಾಕಿದ್ದು, ಕಾಡಾನೆಗಳಿಂದ ಶಾಶ್ವತ ಪರಿಹಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ.